ನೋಡಿ ಕ್ವಶನ್ ನೋಡಿದು. ಲೋಹದಿಂದ ಮಾಡಿದ ಅರ್ಧಗೋಳಾಕಾರದ ಖಾಲಿ ಪಾತ್ರೆಯ ಒಳ ಮತ್ತು ಹೊರ ವ್ಯಾಸಗಳು ಕ್ರಮವಾಗಿ 6 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಆಗಿದೆ. ಇದನ್ನು ಕರಗಿಸಿ ಪಾದದ ವ್ಯಾಸ 14 ಸೆಂಟಿಮೀಟರ್ ಇರುವ ಶಂಕುವಿನ ಆಕೃತಿಗೆ ಪರಿವರ್ತಿಸಲಾಗಿದೆ. ಹೀಗೆ ದೊರೆತ ಶಂಕುವಿನ ಎತ್ತರ ಕಂಡುಹಿಡಿಯಿರಿ. ಏನು ಹೇಳ್ತಾರವರು? ಲೋಹದಿಂದ ಮಾಡಿದ ಗೋಳಾಕಾರದ ಅಂತರ. ಒಂದು ಲೋಹ ಅದ, ಒಂದು ಮೆಟಲ್ ಅದ. ಮೆಟಲಿಂದ ಒಂದು ಏನು ಮಾಡ್ಯಾರ? ಅರ್ಧಗೋಳವನ್ನು ಮಾಡ್ಯಾರ. ಯಾವುದು? ಇಂಥ ಅರ್ಧಗೋಳ ಅಂತ ತಿಳ್ಕೊರಿ. ಇದು ಅರ್ಧಗೋಳ ಆಗ್ತದಲ್ಲ ಇದು. ಅರ್ಧಗೋಳ ಆಯ್ತದು. ಇದರಲ್ಲಿ ಇನ್ನೊಂದು ಗೋಳ ಅದ. ಇನ್ನೊಂದು ಗೋಳ ಅದ. ಇದ್ರ ತ್ರಿಜ್ಯ, ಇದ್ರದ್ದು ಎಷ್ಟು ವ್ಯಾಸ ಎಷ್ಟದ? ಇದ್ರದ್ದು 6 ಸೆಂಟಿಮೀಟರ್. ಎಷ್ಟು? 6 ಸೆಂಟಿಮೀಟರ್. ಇನ್ನು 10 ಮತ್ತು 10 ಸೆಂಟಿಮೀಟರ್ ಆಗಿದೆ. ಅಂದರೆ ಇಲ್ಲಿದಿಂದ ಇಲ್ಲಿಗೆ, ಇಲ್ಲಿದಿಂದ ಇಲ್ಲಿಗೆ ಎಷ್ಟು? ಅಂದರೆ ಇಲ್ಲಿದಿಂದ ಇಲ್ಲಿಗೆ ಎಷ್ಟಿದು? 10 ಸೆಂಟಿಮೀಟರ್ ಆಗಿದೆ. ಅಂದರೆ ಇದರ ತ್ರಿಜ್ಯ ಎಷ್ಟಾಯಿತು? ಇದ್ರ ತ್ರಿಜ್ಯ ಎಷ್ಟಾಯ್ತು ನೋಡ್ರಿ. ಆರ್ ಇಕ್ವಲ್ ಟು ಎಷ್ಟಾಯಿತು? 5 ಆಯ್ತಲ್ಲ. 6 = 5 ಆಯಿತು. ಇಲ್ಲಿಂದ ಇಲ್ಲಿಗೆ 10 ಅದ. ಅದ್ರ ಅರ್ಥ ಅಂದ್ರೆ ಇಷ್ಟ ಆಗ್ತದ. ಇನ್ನು ಇದು ಎಷ್ಟದ? 6 ಸೆಂಟಿಮೀಟರ್ ಅದ. ಇದರ ತ್ರಿಜ್ಯ ಎಷ್ಟಾಯಿತು? ಇದು ಕ್ಯಾಪಿಟಲ್ ಆರ್ ಮಾಡ್ಕೋರಿ, 3 ಆಯಿತು. ಕ್ಲಿಯರ್ ಆಯಿತಾ? ಪಾತ್ರೆಯ ಘನಫಲ. ಪಾತ್ರೆಯ ಘನಫಲ. ಪಾತ್ರೆಯ ಘನಫಲ ಅಂದರೆ ಏನೇನು? ಒಳಗಿಂದ ಖಾಲಿ ಇದ್ದಿದ್ದು ಬಿಟ್ಟು ಬರೀ ಪಾತ್ರೆ, ಟೋಟಲ್ ಪಾತ್ರೆ, ಸಂಪೂರ್ಣ ಪಾತ್ರೆ ಒಳಗಿನ ಜಾಗ ಸಹಿತ ಹೇಳಿಲ್ಲ ಅವರು. ಅಂದರೆ ಏನು? ಪಾತ್ರೆಯ ಹೊರ ಮೇಲ್ಮೈ ವಿಸ್ತೀರ್ಣ ಏನು? ಹೊರ ಮೇಲ್ಮೈ ವಿಸ್ತೀರ್ಣ ಮೈನಸ್ ಒಳ ಮೇಲ್ಮೈ ವಿಸ್ತೀರ್ಣ. ಮೇಲ್ಮೈ ವಿಸ್ತೀರ್ಣ ಎಷ್ಟಾಯಿತು? ಹೊರ ಮೇಲ್ಮೈ ವಿಸ್ತೀರ್ಣ ಅಂದರೆ ಏನು? ಅರ್ಧಗೋಳದ ಹೊರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಹೇಳ್ರಿ. 2/3 πr ಕ್ಯೂಬ್. 2/3 πr ಹೊರ ಮೇಲ್ಮೈ ಇಲ್ಲ, ಘನಫಲ ಆಗೋದಿಲ್ಲ, ವಿಸ್ತೀರ್ಣನೇ ಆಗ್ತದೆ. ಅಂದ್ರೆ ಪಾತ್ರೆ ಥಿಕ್ನೆಸ್ ತೊಗೊಳಕತ್ತೀವಿ ನಾವು. ಪಾತ್ರೆ ಎಷ್ಟು ದಪ್ಪ ಅದನ್ನು ತೊಗೊಳಕತ್ತೀವಿ. πr ಕ್ಯೂಬ್ ಮೈನಸ್ ಆಮೇಲೆ ಹೊರ ಮೇಲ್ಮೈ ಘನಫಲ ಹೆಂಗೆ ಬರ್ತದೆ? ಮೈನಸ್ ಒಳ ಮೇಲ್ಮೈ ವಿಸ್ತೀರ್ಣ ಅಂದರೆ ಏನು? 2/3 πr ಕ್ಯೂಬ್. 2/3 πr ಕ್ಯೂಬ್. ಘನಫಲ ಕೊಟ್ಟರೇ ಇಲ್ಲ, ಘನಫಲನೇ ಕಂಡುಹಿಡಬೇಕಾಗ್ಯದ. ಈಕ್ವಲ್ ಟು 2/3 × 22 ಇಂಟು ಆರ್ ಕ್ಯೂಬ್. ಆರ್ ಕ್ಯೂಬ್ ಅಂದ್ರೇನು? ಆರ್ ಕ್ಯೂಬ್. ಇದು ಯಾವ ಆರ್ ಕ್ಯೂಬ್? ಇದು ಸ್ಮಾಲ್ ಆರ್ ಕ್ಯೂಬ್. ಅಂದ್ರಾಗ 3 ಕ್ಯೂಬ್ ಮೈನಸ್ ಇದನ್ನು ಹಿಂಗೆ ಮಾಡೋದು, ಹಿಂಗೆ ಮಾಡ್ಬೋದಲ್ಲ. ಕಾಮನ್ ತಗೊಂಡ್ಬಿಡ್ಬೋದು, ಸೂತ್ರ ಈಸಿ ಆಗಿಬಿಡ್ತದೆ ನಮಗೆ. ಇಷ್ಟು ಕ್ಲಿಯರ್ ಮಾಡೋದು ಮತ್ತಕ್ಕಿಂತ ವರ್ಕ್ ಜಾಸ್ತಿ ಆಗ್ತದೆ ಸದ್ಯ. 2/3 ಅದ,
2/3 ಪೈನು ಕಾಮನ್ ತೊಗೋಬೋದಲ್ಲ. ಹಾಂ, ಪೈನು ಕಾಮನ್ ತೊಗೊಂಡಿವಿ. ಏನು ಉಳಿತಲ್ಲಿ? r³. ಯಾವ r³? ಇದು ಯಾವ r³ ಇದು? ಹಾಂ, ಹೊರ ಮೇಲ್ಮೈದು ಅಂತೀವಲ್ಲ, ಹೊರ ಮೇಲಿದೆ ಅಂದಾಗ ಆರ್ ಎಷ್ಟಾಗ್ತದೆ ಇಲ್ಲಿ? ಹಾಂ, 5 ಆಗ್ತದಲ್ಲ. ಅಂದರೆ ಕ್ಯಾಪಿಟಲ್ ಆರ್ ಮಾಡೋಮ್ ಇದಕ್ಕೆ. ಹಾಂ, ಇದನ್ನು ಕ್ಯಾಪಿಟಲ್ ಆರ್ ಮಾಡೋಮ್. ಅರ್ಥ ಆಯ್ತಾ? ಅಂದ್ರೆ r³ ಅಂದರೆ ಎಷ್ಟು? 5³ ಮೈನಸ್ ಈ r³ ಅಂದ್ರೆ 3³ ಇಷ್ಟಾಯ್ತು. ಇದ್ರ ಘನಫಲ ಬಂತು. ಹಾಂ, ಇದನ್ನು ಲೆಕ್ಕಾಚಾರ ಮಾಡೋದು ಬೇಡ, ಇಷ್ಟೇ ಇಲ್ಲದು. ಮುಂದೆ ಕ್ಲಿಯರ್ ಆಗ್ತದೆ, ಸಿಂಪ್ಲಿಫೈ ಆಗುವಾಗ ಕ್ಲಿಯರ್ ಆಗ್ತದೆ. ಪಾತ್ರೆಯ ಘನಫಲ ಅಂದ್ರೆ ಶಂಕುವಿನ ಘನಫಲ. ಈ ಪಾತ್ರೆಯನ್ನು ಕರಗಿಸಿ ಶಂಕುವನ್ನು ಮಾಡೀವಿ. ಅಂದರೆ ಇಂಥ ಒಂದು ಬಟ್ಟಲವನ್ನು ಕರಗಿಸಿ ಶಂಕು ಮಾಡೀವಿ. ಹಾಂ, ಅಂದರೆ ಪಾತ್ರೆಯ ಘನಫಲ ಈಕ್ವಲ್ ಟು ಶಂಕುವಿನ ಘನಫಲ. ಘನಫಲ ಆಯಿತು. ಈ ಪಾತ್ರೆಯ ಘನಫಲ ಇದು ಸೂತ್ರ ಹೇಳ್ರಿ. ಪಾತ್ರೆ ಘನಫಲ ಕಂಡು ಹಿಡಿದು ಬಿಟ್ಟಿವಲ್ಲ, ಸೂತ್ರ ಬರಲಿಕ್ಕೆ ಇರೋದು. ಇದು ಘನಫಲ ಇಷ್ಟ ಆಯಿತು. ಅಂದೆಷ್ಟು? 2/3 ಪೈ ಇಂಟು 5³ ಮೈನಸ್ 3³. ಅದನ್ನು ಕ್ಲಿಯರ್ ಕಂಡು ಹಿಡಿದು ಬಿಟ್ಟಿವಿ. ಅದನ್ನು ಪಾತ್ರೆ ಘನಫಲವನ್ನು ಕಂಡು ಹಿಡಿದು ಇಷ್ಟು ಬಂದದ ಉತ್ತರ. ಇನ್ನು ಮುಂದೆ ಇದರೊಳಗೆ ಸಿಂಪ್ಲಿಫೈ ಮಾಡೋಣ ಅಂತ. ಇನ್ನು ಶಂಕುವಿನ ಘನಫಲವನ್ನು ಕಂಡುಹಿಡಿದ ಸೂತ್ರ 1/3 ಪೈ r²h. ಹೌದಾ? 1/3 ಪೈ r²h. ಹೌದನಲ್ಲ? ಹಾಂ, ನೋಡಿ ಕ್ಲಿಯರ್ ಮಾಡ್ಕೊರಿ ಏನೇನಾಗ್ತದೆ. ಈ 3 ಕ್ಯಾನ್ಸಲ್ ಆಯಿತು, ಈ 3 ಕ್ಯಾನ್ಸಲ್ ಆಯಿತು. ಆಮೇಲೆ ಮತ್ತೆ ಪೈನು ಕ್ಯಾನ್ಸಲ್ ಮಾಡ್ಬೋದಲ್ಲ. ಹಾಂ, ಈ ಪೈ ಕ್ಯಾನ್ಸಲ್ ಆಯಿತು, ಈ ಪೈ ಕ್ಯಾನ್ಸಲ್ ಆಯಿತು. ಲೆಫ್ಟ್ ಆ್ಯಂಡ್ ರೈಟ್ ಎರಡು ಕಡೆ ಸೇಮ್ ನಾವು ಡಿಲೀಟ್ ಮಾಡಕತ್ತೀವಿ. ಏನು ಉಳಿತಿಲ್ಲಿ? 2 ಇಂಟು 5³ 5³ ಅಂದರೆ ಎಷ್ಟು? 5 ಇಂಟು 5 ಇಂಟು 5 5 5 25 25 5 125 125 ಮೈನಸ್ 3³ ಅಂದರೆ 3 ಇಂಟು 3 ಇಂಟು 3 3 3 9 9 3 27 ಈಕ್ವಲ್ ಟು ಈ ಕಡೆ ಏನು ಉಳಿತು? ಹಾಂ, r² ಉಳಿತು. ಯಾವ r² ಇದು? ಶಂಕುವಿನ ಆರ್ ಬೇಕು. ಅಂದರೆ ಶಂಕುದು ಏನಂತಾರವರು 14 ಸೆಂಟಿಮೀಟರ್ ಇರುವ ಶಂಕುವಿನ ಆಕೃತಿ, ವ್ಯಾಸ 14 ಸೆಂಟಿಮೀಟರ್ ಅದ. ಇದು ಒಂದು ಶಂಕು ಅದಂತ ತಿಳ್ಕೊರಿ. ಅದು ಇಲ್ಲಿಂದ ಇಲ್ಲಿಗೆ ಎಷ್ಟದ? 14 ಅದ. ಹಾಂ, ಆರ್ ಎಷ್ಟಾಯ್ತು ಇಲ್ಲಿ? ಇಲ್ಲಿಂದ ಇಲ್ಲಿಗೆ 14 ಆಯಿತು. r ಈಕ್ವಲ್ ಟು 14/2 ವ್ಯಾಸ ಅಪಾನ್ 2 ಎಷ್ಟಾಯಿತು? 7 ಆಯಿತು. ಹಾಂ, ಅಂದ್ರೆ r² ಅಂದ್ರೆ 7² ಇಂಟು ಎತ್ತರವನ್ನು ಕಂಡುಹಿಡಿ ಎಂದರೆ h ಆಯಿತು. ಇದರಲ್ಲಿ ಎಚ್ಚವನ್ನು ಕಂಡುಹಿಡಿಬೋದು ನಾವು. ಹಾಂ, 2 ಇಂಟು ಈ 125ರಲ್ಲಿ 27 ಮೈನಸ್ ಮಾಡಿರಿ ಎಷ್ಟಾಗ್ತು? 98. ವೆರಿ ಗುಡ್. 98 ಅಪಾನ್ 7 7² ಅಂದರೆ 7 7 49. ನಾವು ಡೈರೆಕ್ಟಾಗಿ ಕೆಳಗೆ 49 ಬರೆದ್ರೆ ನಿಮ್ಗೆ ಅರ್ಥ ಆಗ್ಬೋದು. ಆಗ್ತದೋನಿಲ್ಲ? ಏನು ಉಳಿತು? ಈ ಕಡೆ h ಉಳಿತು. ಇದನ್ನು ಛೇದ ಹಾಕೋರಿ. ಹಾಂ, 49 1 49 2. ಹೌದಾ? ದೇರ್ಫೋರ್ h ಈಕ್ವಲ್ ಟು 2 2 4 ಸೆಂಟಿಮೀಟರ್. ದಟ್ಸ್ ಆಲ್.